ನಾನಿವತ್ತು ಮಾಡ್ತಾ ಇದ್ದೇನೆ ಸ್ಪೆಷಲ್ ಚಿಕನ್ ರೋಲ್. ಇದನ್ನು ನಾನು ಯಾವ ರೀತಿ ಮಾಡ್ತೇನೆ ಅಂತ ಹೇಳಿಕೊಡ್ತೇನೆ. ಎಲ್ಲ ಸಾಮಗ್ರಿಯನ್ನು ನಾನು ಮನೆಯಲ್ಲೇ ಮಾಡಿ ಬಳಸ್ತಾ ಇದ್ದೇನೆ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ಸ್ವಲ್ಪ ಚಿಕನ್ ಬ್ರೆಸ್ಟ್ ತೊಗೊಂಡಿದ್ದೇನೆ, ಫ್ರೆಶ್ ಚಿಕನ್ ಬ್ರೆಸ್ಟ್. ಇದಕ್ಕೆ 2 ಸ್ಪೂನ್ನಷ್ಟು ಬಾಫತ್ ಪೌಡರನ್ನು ಹಾಕ್ತಾ ಇದ್ದೇನೆ, ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಸೇರಿಸ್ತಾ ಇದ್ದೇನೆ, ಮತ್ತು ಸ್ವಲ್ಪ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಇದನ್ನು ಮ್ಯಾರಿನೇಟ್ ಮಾಡಿ 10-15 ನಿಮಿಷ ಇಡ್ತೇನೆ. ಇಲ್ಲಿ ಆಲೂಗಡ್ಡೆಯನ್ನು ಈ ಉದ್ದಕ್ಕೆ ಕಟ್ ಮಾಡಿ ತೊಳೆದು ಅದಕ್ಕೆ ಉಪ್ಪು ಹಾಕಿ ಇಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಚಪಾತಿಗೆ ನಾನು ಹಿಟ್ಟನ್ನು ಕಲಸಿ ಇಟ್ಟಿದ್ದೇನೆ. ಅದನ್ನು ಎಲ್ಲವನ್ನು 15 ನಿಮಿಷ ಇಡಬೇಕು. ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ 15 ನಿಮಿಷದ ನಂತರ ಈ ಚಿಕನನ್ನು ನಾನು ಫ್ರೈ ಮಾಡ್ಕೊಳ್ತೇನೆ. ಹೀಗೆ ಈ ಶವರ್ಮಾ ಅದನ್ನೆಲ್ಲ ಕೆಫೆಟೇರಿಯಾದಲ್ಲಿ ತಿನ್ನುವ ಬದಲು ಹೀಗೆ ಮನೆಯಲ್ಲೇ ಮಾಡಿ ತಿಂದರೆ ನಮ್ಮ ಹೆಲ್ತಿಗೆ ಒಳ್ಳೆಯದು. ಇಲ್ಲಿ ನೋಡಿ, ಈಗ ಪೊಟೆಟೊ ನಾನು ತೊಳೆದು ತುಪ್ಪ ಹಾಕಿ ಇಟ್ಟಿದ್ದೆ. ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಮಯೋನೈಸನ್ನು ಮನೆಯಲ್ಲೇ ಮಾಡುವ. ಇಲ್ಲಿ 2 ಮೊಟ್ಟೆ ಇದೆ. ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್, ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ 4 ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೇನೆ, ಸನ್ಫ್ಲವರ್ ಆಯಿಲ್, ಹಾಗೆ ಅರ್ಧದಷ್ಟು ನಿಂಬೆಹಣ್ಣನ್ನು ಹಾಕಿ ಇದನ್ನು ಕ್ರೀಮಿ ಟೆಕ್ಸ್ಚರ್ ಬರುವ ತನಕ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಈಗ ಚಪಾತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ರೋಲ್ಗೆ ನಮಗೆ ಚಪಾತಿ ಬೇಕು. ಇವಾಗ ನಾವು ಫಿಲ್ಲಿಂಗ್ ಮಾಡ್ಕೊಳ್ಳುವ. ಇದಕ್ಕೆ ಲೆಟಸ್ ಅಂತ ಹೇಳ್ತಾರೆ, ಈ ಎಲೆ ಸಿಗ್ತದೆ ನಿಮಗೆ ಮಾರ್ಕೆಟಲ್ಲಿ. ಹಾಗೆ ಸ್ವಲ್ಪ ನಾನು ಈರುಳ್ಳಿ ತೊಗೊಂಡಿದ್ದೇನೆ, ನಂತರ ಕ್ಯಾರೆಟ್, ಹಾಗೆ ನಾವು ಫ್ರೈ ಮಾಡಿಟ್ಟಂತಹ ಚಿಕನ್ ಮತ್ತು ಪೊಟೆಟೊವನ್ನು ಸೇರಿಸ್ತಾ ಇದ್ದೇನೆ, ಮತ್ತು ಮಯೋನೈಸ್ ಮನೆಯಲ್ಲೇ ಮಾಡಿದ್ದು ಇದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ರೋಲ್ ಮಾಡಿಕೊಳ್ಳುವ ಮತ್ತು ಟೇಸ್ಟ್ ಮಾಡುವ. ವೀಕ್ಷಕರೇ ನೋಡಿ, ನಮ್ಮ ಹೋಮ್ ಮೇಡ್ ಚಪಾತಿ ರೋಲ್ ಶವರ್ಮಾ ಇದು ರೆಡಿಯಾಗಿದೆ. ಯಾವ ಕೆಫೆಟೇರಿಯಾಕ್ಕೂ ಯಾವ ರೆಸ್ಟೋರೆಂಟಿಗೂ ಇದು ಕಡಿಮೆ ಇಲ್ಲ. ನೀವು ಮನೆಯಲ್ಲೇ ಮಾಡಿಕೊಂಡು ಇದನ್ನು ತಿನ್ಬೋದು. ಒಮ್ಮೆ ಮಾಡ್ಕೊಂಡು ನೋಡಿ, ನೀವು ಇನ್ನೊಮ್ಮೆ ಮಾಡ್ಕೊಂಡು ತಿಂತೀರಿ. ಇದು ಇವಾಗ ನಾನು ಟೇಸ್ಟ್ ಮಾಡ್ಕೊಳ್ತೇನೆ. ಫುಲ್ ಫಿಲ್ಲಿಂಗ್ ಇದೆ, ಯಾವುದೇ ಫ್ರೋಝನ್ ಐಟಮ್ ಇಲ್ಲಿ ಬಳಸಲಿಲ್ಲ, ಎಲ್ಲ ಫ್ರೆಶ್ ಐಟಮು. ಆ ಚಿಕನ್ ಮಯೋನೈಸ್ ಎಲ್ಲ ಸಿಗುವಾಗ ಉಂಟಲ್ಲ, ಒಳ್ಳೆ ಟೇಸ್ಟ್ ಇದೆ. ನೀವು ಈ ರೀತಿ ಮನೆಯಲ್ಲಿ ಮಾಡಿ ಹಾಗೂ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನೀವು ಈವರೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.